ಒಳಗೆ ಹಾಕ್ಸ್ಲಾ? ಇದೆಲ್ಲ ನನಗೆ ಗೊತ್ತು ಯೋಚನೆ ಮಾಡ್ತಿದ್ಯಾ? ಭೈರವಿ ನಂಗೆಲ್ಲ ಹೇಳಿದಾಳೆ. ಈಗ ನಿಂಗಿರೋ ಆಪ್ಷನ್ ಎರಡೇ. ಒಂದು, ವಿಡಿಯೋನ ಡಿಲೀಟ್ ಮಾಡಬೇಕು, ಇಲ್ಲ ಜೈಲ್ಗೆ ಹೋಗ್ಬೇಕು. ಏನ್ ಮಾಡ್ತೀಯೋ ನೀನ್ ಡಿಸೈಡ್ ಮಾಡು. ಏಯ್, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಡಿಲೀಟ್ ಮಾಡು. ಸರಿ ಮಾವ. ಮಾವ, ಎಲ್ಲ ಡಿಲೀಟ್ ಮಾಡಿದ್ದೀನಿ. ಇಷ್ಟೇನಾ ಇಲ್ಲ ಇನ್ನೂ ಇದೆಯಾ? ಇನ್ನೇನು ಇಲ್ಲ ಮಾವ, ನಮ್ಮ ಅಮ್ಮನ ಮೇಲೆ ಆಣೆ. ಅಯ್ಯೋ, ನಿನ್ನ ನನ್ ಮೇಲೆ ಆಣೆ ಇಟ್ಬಿಟ್ಯಾ? ಏಯ್, ನಿನ್ ಮಾತ್ ಸತ್ಯ ತಾನೇ? ಏ ಮಮ್ಮಿ, ನನ್ ಮೇಲೆ ಹಿಂಗ್ ನಂಬಿಕೆ ಇಲ್ವಾ? ಹೆತ್ತವ್ರಿಗೆ ಹೆಗ್ಮಾನು ಮುದ್ದೆ ಕಣೋ. ನೀನ್ ನಂಬಿಕೆ ಉಳಿಸ್ಕೋಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅಣ್ಣನ ಹತ್ರ. ಸಾರಿ ಮಾವ. ಈ ಸಲ ನೀನ್ ಸುಮ್ನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಬಾಲ ಬಿಚ್ಚಿದ್ರೆ ಕತ್ತರಿಸ್ಬಿಡ್ತೀನಿ. ಬೇಡ ಮಗಳೇ, ನನ್ ಮಾತು ಕೇಳು. ಅಪೇಕ್ಷಾ, ನನ್ ಮಾತು ಕೇಳಮ್ಮ. ನೋಡು, ಅಪ್ಪನ ಮಾತಿಗೆ ರೆಸ್ಪೆಕ್ಟೇ ಇಲ್ವಾ? ನನ್ ಮನ್ಸಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಬೇರೆಯವ್ರ ಮಾತು ಕೇಳ್ಬೇಕು ಡ್ಯಾಡ್? ಅದ್ ಹಾಗಲ್ಲ ಮಗಳೇ, ಅದು ಹೀಗಾಗುತ್ತೆ ನಂಗೆ ಹೇಗಮ್ಮ ಗೊತ್ತಿತ್ತು? ನನಗ್ ಗೊತ್ತಿತ್ತು. ನಾನು ಹೇಳ್ದೆ ಅಲ್ವಾ ಬೇಡ ಅಂತ. ಅಪ್ಪ ಮಗಳು ನನ್ ಮಾತು ಕೇಳಿದ್ರ? ಆ ವಸುಂಧರ ಮಾತು ಕೇಳ್ಕೊಂಡು ಅವ್ರ ತಳಗ್ ತಕ್ಕಂಗೆ ಕುಣಿತಾ ಇದ್ರಿ. ನನ್ ಮಾತು ಕೇಳಿಲ್ಲ. ಇವಾಗ ನೋಡಿ ಏನಾಯ್ತು ಅಂತ. 4 ಜನರ ಮುಂದೆ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು. ಪಾಪ, ಅವಳಿಗೆ ಇಲ್ದಿರೋ ಆಸೆ ಎಲ್ಲ ಹುಟ್ಟಿಸಿ ಅವಳ ಮನ್ಸನ್ನ ಹಾಳು ಮಾಡಿದ್ರಿ. ಸದ್ಯ ನಮ್ ಪುಣ್ಯ ಚೆನ್ನಾಗಿತ್ತು. ನಮ್ ಕಡೆಯವ್ರು ಯಾರನ್ನೂ ಇನ್ವೈಟ್ ಮಾಡಿರ್ಲಿಲ್ಲ. ಮಾಡಿದಿದ್ರೆ ಅವ್ರ ಮುಂದೆನೋ ಮಾನ ಮರ್ಯಾದೆ ಎಲ್ಲ ಹಾಳಾಗ್ತಾ ಇತ್ತು. ನಾಳೆ ದಿನ ಇವಳನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಯಾರು ಬರ್ತಾ ಇದ್ರು ಹೇಳಿ? ಮಮ್ಮಿ, ನೀನೇನ್ ಬಾರಿ ಒಳ್ಳೆಯವಳ ತರ ಆಡ್ಬೇಡ. ನನ್ ಮದ್ವೆ ನಿಲ್ಸಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ದೆ ಅಲ್ವಾ ನೀನು? ಕೊನೆಗೂ ನೀನ್ ಆಸೆ ಪಟ್ಟ ಹಾಗೆ ಆಯ್ತಲ್ವಾ? ಇವಾಗ ನಿಂಗೆ ಹಾಲ್ ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಹೌದು, ನನ್ ಮದ್ವೆ ನಿಲ್ಸಕ್ಕೆ ಅಂತ ಟ್ರೈ ಮಾಡಿದ್ ನಿಜಾನೇ. ಆದ್ರೆ ನಿನ್ನಿಂದ ಬೇರೆ ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕಷ್ಟೇ. ನಿನ್ ಮಗಳಿಗೆ ಅನ್ಯಾಯ ಆದ್ರೂ ಪರವಾಗಿಲ್ವಾ ಹಾಗಾದ್ರೆ? ಹಾಗೆ ಹೇಳು ಮಗಳೇ, ಇವಳದೇ ಅರ್ಧ ಶಾಪ ನಮಗೆ. ಸಾಕ್ ಸುಮ್ನಿರಿ ಡ್ಯಾಡಿ. ಇಲ್ಲಿ ಮಾತಾಡಕ್ ಬರ್ತಾ ಇದ್ದೀರಾ, ಅಲ್ಲ ಅಷ್ಟೆಲ್ಲ ಆದ್ರೂ ಕೂಡ ಒಂದ್ ಮಾತು ಆಡ್ದೆ ಸುಮ್ನೆ ಇದ್ರಿ ನೀವು. ನೀವಲ್ ಮಾತಾಡಿದ್ರೆ ಭವಾನಿನ ಪಕ್ಕಕ್ ನಿಲ್ಸಿ ನನ್ ಜೊತೆ ಮದ್ವೆ ಮಾಡ್ತಾ ಇದ್ರು. ಅದ್ ಹಾಗಲ್ಲ ಮಗಳೇ, ಭವಾನಿ ಹೊಟ್ಟೆನಲ್ಲಿ ಅಥರ್ವನ್ ಮಗು ಬೆಳೀತಿರುವಾಗ ಅವಳಂತಾನೆ ಹೇಗೆ ಹೊರಗಡೆ ನಿಲ್ಲಿಸ್ತಾರೆ? ಹಾಗಾದ್ರೆ ಮೊದ್ಲೇ ಹೇಳ್ಬೇಕಿತ್ತು. ನನ್ಗೂ ಅವನಿಂದ ಮಗು ಇದೆ ಅಂತ ಹೇಳ್ತಾ ಇದ್ದೆ. ಏ ಅಪೇಕ್ಷಾ, ಏನ್ ಮಾತು ಅಂತ ಆಡ್ತಿದ್ಯಾ? ದೇಹ ಬೆಳ್ದಿದೆ ಹೊರತು ಬುದ್ಧಿ ಬೆಳ್ದಿಲ್ಲ. ಹೌದು, ನಾನ್ ಪೆದ್ದಿ, ನಾನ್ ದಡ್ಡಿ, ಐ ಆಮ್ ಇಡಿಯಟ್, ಐ ಆಮ್ ಎ ಲೂಸರ್. ಏಯ್, ನನ್ ಮಾತು ಕೇಳಮ್ಮ. ನೋಡು, ಭವಾನಿನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅವಳು ಎಲ್ಲೇ ಹೋದ್ರು ಅವಳ ಜೊತೆನೆ ನೀನ್ ಹೋಗ್ಬೇಕು. ನಾನು ಹೇಳಿದ ಅರ್ಥ ಆಯ್ತಲ್ಲ? ಸರಿ, ನೀನ್ ಹೋಗು. ಹೇಳಿ ವರದರಾಜ್. ಮೇಡಮ್, ಅಪೇಕ್ಷನ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್. ಅಥರ್ವನ್ ಜೊತೆ ಮದುವೆ ಮಿಸ್ ಆಯ್ತು ಅಂತ ಹೇಳಿ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾಳೆ. ನನಗೆ ತುಂಬಾ ಆತಂಕ ಆಗ್ತಿದೆ. ದಯವಿಟ್ಟು ನೀವೇ ಅವಳಿಗೆ ಸಮಾಧಾನ ಮಾಡ್ಬೇಕು ಮೇಡಮ್. ಸರಿ, ಅವಳಿಗೆ ಫೋನ್ ಕೊಡಿ. ಏಯ್, ಗಲಾಟೆ ನಿಲ್ಸು. ವಸುಂಧರಾ ಮೇಡಮ್ ಲೈನಲ್ಲಿದ್ದಾರೆ, ಮಾತಾಡು. ತಗೋ. ನಂಗೆ ಯಾರ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಎಲ್ಲರೂ ನಂಬಿಸಿ ಮೋಸ ಮಾಡ್ತಾರೆ. ಇರು, ಸ್ಪೀಕರ್ ಆನ್ ಮಾಡ್ತೀನಿ. ಮೇಡಮ್, ಸ್ಪೀಕರ್ ಆನ್ ಆಗಿದೆ. ದಯವಿಟ್ಟು ಅಪೇಕ್ಷೆ ಜೊತೆ ನೀವೇ ಮಾತಾಡಿ ಮೇಡಮ್. ಮಾತಾಡು. ಅಪೇಕ್ಷಾ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಪೇನ್ ಯು ಆರ್ ಇನ್. ಬಟ್ ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು ಅಲ್ವಾ? ಐ ಆಮ್ ರಿಯಲಿ ರಿಯಲಿ ಸಾರಿ ಅಬೌಟ್ ಇಟ್. ಹಾಗಂತ ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ನೋಡು, ಇದುವರೆಗೂ ಈ ವಸುಂಧರಾ ಕೊಟ್ಟು ಮಾತಿಗೆ ಯಾವತ್ತೂ ತಪ್ಪಿದ್ದಿಲ್ಲ. ಆ ಇತಿಹಾಸನೇ ಇಲ್ಲ. ಈಗ್ಲೂ ನಾನು ಅದೇ ಮಾತನ್ನ ಕೊಡ್ತಾ ಇದ್ದೀನಿ. ಯಾವತ್ತಿದ್ರು ನೀನೇ ನಮ್ಮನೆ ಸೊಸೆ. ನಂಗೆ
ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ ಆಂಟಿ. ನನ್ ಮೇಲೂ ಇಲ್ವಾ? ನೋಡು, ಈಗ ನಾವು ಮನೆಗೆ ಹೊರಟಿದೀವಿ. ಆಗಿದೆಲ್ಲ ಮರ್ತು ನೀನ್ ಮನೆ ಹತ್ರ ಬಾ. ಯಾಕೆ? ನೀನ್ ಬಂದು ಗಂಡು ಹೆಣ್ಣಿಗೆ ಆರತಿ ಮಾಡಿ ವೆಲ್ಕಮ್ ಮಾಡ್ಬೇಕು. ಇಲ್ಲ ಆಂಟಿ, ನನಗದೆಲ್ಲ ತುಂಬಾ ಹಿಂಸೆ ಆಗುತ್ತೆ. ಇವಾಗಾಗಿರೋ ಹರ್ಟ್ ಸಾಲ್ದು ಅಂತ ಹೇಳಿ ಅಲ್ಲಿ ಅವರಿಬ್ರು ಜೊತೆಲಿರೋದನ್ನ ನೋಡಿ ಹರ್ಟ್ ಮಾಡ್ಕೋಬೇಕಾ? ನಾನ್ ಎಲ್ಲಿಗೂ ಬರಲ್ಲ. ಪ್ಲೀಸ್ ಆಂಟಿ, ನನಗ್ ಬಲವಂತ ಮಾಡಬೇಡಿ. ಅಪೇಕ್ಷಾ, ಪ್ಲೀಸ್ ಲಿಸನ್ ಟು ವಾಟ್ ಐಮ್ ಸೇಯಿಂಗ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕೆ ಅಂದ್ರೆ ನಿನ್ನ ಮನ್ಸಲ್ಲಿ ಬೇರೆ ಯಾವ ಉದ್ದೇಶನೂ ಇಲ್ಲ. ನೀನು ಹಸೆ ಮನೆ ಮೇಲೆ ಕೂತಿದ್ರೆ ಹಿಂದೆ ಯಾವ ಪ್ಲಾನು ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಮುಖ್ಯವಾಗಿ ಅಥರ್ವಂಗೆ ನಿನ್ ಮೇಲೆ ಡೌಟ್ ಬರಬಾರ್ದು. ಸೊ ನೀನು ನಾರ್ಮಲ್ ಆಗಿರೋ ಹಾಗೆ ಎಲ್ರ ಮುಂದೆ ನಡ್ಕೋಬೇಕು. ನನ್ ಮಾತ್ ಕೇಳು. ನಾವೆಲ್ಲರೂ ಮನೆ ಹತ್ರ ಇರೋದಕ್ ಮುಂಚೆ ನೀನು ಅಲ್ಲಿರ್ಬೇಕು. ಓಕೆ? ಸೇ ಓಕೆ. ಓಕೆ ಆಂಟಿ. ಸರಿ, ಸಿ ಯು ದೇ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಎಲ್ಲ ಸರಿ ಇದ್ದಿದ್ರೆ ಇವತ್ತು ಸೇರೋದು ವಿರಾಟ್ ಜೊತೆ ಮನೆ ಒಳಗ್ ಬರ್ಬೇಕಾಗಿದ್ದು ನಾನು. ಆದ್ರೆ ಈ ಭೈರವಿನ ನಂಬಿ ಎಲ್ಲ ಹಾಳಾಯ್ತು. ಅದಕ್ಕೆ ಹೇಳೋದು ದೊಡ್ಡೋರ್ ಮಾತನ್ನ ಕೇಳ್ಬೇಕು ಅಂತ. ನಾವ್ ಎಷ್ಟೇ ಹೇಳಿದ್ರು ಕೇಳ್ದೆ, ಫ್ರೆಂಡು ಅಂತ ಹೇಳ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮೆರೆಸ್ದೆ. ನೋಡಿವತ್ತು ನಿನ್ ತಲೆ ಮೇಲೆ ಸರಿಯಾಗಿ ಕಲ್ಲೆಳೆದ್ಲು. ಪರವಾಗಿಲ್ಲ, ನನಗ್ ಶಕ್ತಿ ಇರೋವರೆಗೂ ಆ ಕಲ್ನ ನಾನು ಹೊರ್ತೀನಿ. ಟೈಮ್ ನೋಡಿ ಅದೇ ಕಲ್ನ ಅವಳ ತಲೆ ಮೇಲೆ ಹಾಕ್ತೀನಿ. ನನ್ನ ಪ್ಲಾನು ವರ್ಕೌಟ್ ಆಗ್ಲಿಲ್ಲ. ಈ ಕಡೆ ನನ್ನ ಮಗಳ ನಂಬಿಕೆನೂ ನೆರವೇರಲಿಲ್ಲ. ಮೋಸ್ಟ್ಲಿ ಆ ದೇವ್ರು ಆ ಭೈರವಿ ಹಣೆ ಮೇಲೆ ಬಲವಾಗಿ ಕೆತ್ತುಬಿಟ್ಟಿದ್ದಾನೆ ಅನ್ಸುತ್ತೆ. ವಿರಾಟ್ ಜೊತೆ ಅವಳು ಮದುವೆ ಆಗ್ಬೇಕು ಅಂತ. ದೇವ್ರ ಬರಹ ಸ್ಟ್ರಾಂಗ್ ಆಗಿರ್ಲಿಲ್ಲ ಅಲ್ಲ, ನಿಮ್ಮ ಪ್ಲಾನು ಅವಳ ನಂಬಿಕೆ ವೀಕ್ ಆಗಿತ್ತು ಅಷ್ಟೇ. ಏನ್ ಬ್ರದರ್, ಅಂತೂ ನೀನ್ ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ. ಕೊನೆಗೂ ನಿನ್ ಪ್ರೀತಿನ ನೀನ್ ಪಡ್ಕೊಂಡ್ಬಿಟ್ಟೆ. ನೀನೇನ್ ಕಮ್ಮಿನಾ? ನಿನ್ ಪ್ರೀತಿನೂ ಪಡ್ಕೊಂಡೆ ತಾನೆ? ನನ್ ಪ್ರೀತಿ ಟೂವೇ ಕಣೋ. ಆದ್ರೆ ನೀನು ಕೊನೆವರೆಗೂ ನನ್ ಪ್ರೀತಿ ಎಲ್ಲಿ ಸಿಗುತ್ತೋ ಇಲ್ವೋ ಅಂತ ಪರಿತಪಿಸ್ತಾ ಇದೆ ತಾನೆ. ಅದೇನೋ ನಿಜ. ಇದು ನನ್ನ ಪ್ರೀತಿಗೆ ಸಿಕ್ಕಿರೋ ಗೆಲುವು ಅಂತ ಹೇಳ್ಬೇಕೋ ಅಥವಾ ಭೈರವಿ ಸ್ಯಾಂಕ್ಷನ್ ಮಾಡಿರೋ ಪ್ರೀತಿ ಅಂತ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಅದೇನೇ ಇದ್ರು ನೀವಿಬ್ರು ಸೇರ್ಬೇಕು ಅನ್ನೋದು ವಿಧಿ. ಅದನ್ನ ತಪ್ಸೋದಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವ್ರನ್ ಮಾತ್ರ ಅಲ್ಲ ಭವಾನಿ, ನಮ್ಮನ್ನು ಯಾರು ದೂರ ಮಾಡಕ್ ಆಗಲ್ಲ. ನನ್ನಿಂದ ಆಗತ್ತೆ. ನಿಮ್ಮಿಬ್ರನ್ನು ಆದಷ್ಟು ಬೇಗ ದೂರ ಮಾಡಿ ಅವಳೊಂದು ತೀರ ನೀನೊಂದು ತೀರ ನಿಲ್ಲೋ ಹಾಗೆ ಮಾಡೇ ಮಾಡ್ತೀನಿ. ನಿನ್ ಜೊತೆ ಅಪೇಕ್ಷೆನ ಜೋಡಿ ಮಾಡೇ ಮಾಡ್ತೀನಿ. ಇದು ಈ ವಸುಂಧರಾ ಬರೆಯೋ ಹಣೆ ಬರಹ.